ನಮಸ್ತೆ, ನಾನು ಪ್ರತುಷಾ ಮಹಾಲಕ್ಷ್ಮಿ. ನಮ್ ಜೊತೆಗಿದ್ದಾರೆ ಸಿಂಧುವಳ್ಳಿ ಅಕ್ಬರ್ ಅವರು. ಸರ್, ಆರ್ಗೇಟ್ ಸರ್ಕಲ್ ಅಲ್ಲಿ ನಿನ್ನೆ ಅಷ್ಟೇ ಟ್ರಾಫಿಕ್ ಸಮಸ್ಯೆನ ಬಗೆಹರಿಸೋದಕ್ಕೆ ನಿಮ್ಮ ಕೈಲಾದಂತ ಪ್ರಯತ್ನನ ನೀವು ಮಾಡಿದ್ರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿನ್ನೆ ಅಲ್ಲ, ಸಾಕಷ್ಟು ಬಾರಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಿನ್ನೆ ನಾನು ಪರಿಶೀಲನೆಗೆ ಹೋಗಿದ್ದು, ಮಾಡಿರುವಂತಹ ಕೆಲಸ ಸಂಪೂರ್ಣವಾಗಿ ಫಲಿಸ್ತಾ ಇದೆಯಾ ಅಂತ ಪರೀಕ್ಷೆ ಮಾಡಕ್ ಹೋಗಿದಾಗ ಮತ್ತೆ ಒಂದಿಷ್ಟು ಜನ ಬಸ್ ಸ್ಟ್ಯಾಂಡ್ ನ ಬಳಸ್ತಾ ಇದ್ದಾರೆ, ಒಂದಿಷ್ಟು ಜನ ಯಥಾ ಪ್ರಕಾರ ಅವರ ಚಾಳಿನ ಮುಂದುವರಿಸ್ತಾ ಇದ್ರು. ನಾನು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದೀನಿ. ಏನಂದ್ರೆ, ಬಸ್ ಸ್ಟಾಪ್ ಗಳು ಕಟ್ಟಿರೋದು ಸಾರ್ವಜನಿಕರ ಸೇವೆಗೆ ಬಳಸ್ಕೊಳ್ಳೋಕೆ. ಅದನ್ನ ಬೇರೆ ಇದಕ್ಕೆ ಮಾಡ್ಬಿಟ್ಟು ನಾವು ಬಳಸಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಹೋಗಿ ನೀವು ಬೀದಿಲಿ ಇದು ರೋಡಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಯಾಕೆ ಬಸ್ ಹತ್ತೀರಾ ಅಂತ ಜನಕ್ಕೆ ಕಳಿಸ್ದೆ. ಇನ್ನೊಂದು, ಸಂಚಾರಿ ಪೊಲೀಸರಿಗೂ ನಾನು ಮನವಿ ಮಾಡ್ಕೊಳ್ಳೋದು, ಆ ಕಡೆ ಇದ್ದೇ ಇರ್ತೀರಾ, ಬಸ್ ಸ್ಟಾಪ್ ಹತ್ರ ಬಸ್ ನಿಲ್ಲಿಸಿದ್ರೆ ಇನ್ನು ಬೇರೆ ವಾಹನಗಳ ಸುಗಮ ಸಂಚಾರಕ್ಕೆ ಒಳ್ಳೇದ ಅನುಕೂಲ ಆಗುತ್ತೆ. ಹಾಗಾಗಿ ಅವರೊಬ್ರು ಇದ್ರೆ ಅನುಕೂಲ. ಮತ್ತೆ KSRTC ಸಿಬ್ಬಂದಿಯವರು ಕೂಡ, ನನ್ನ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅದರ ಒಂದು ಪರಿಣಾಮವಾಗಿ ಒಂದು KSRTC ಸಿಬ್ಬಂದಿಯು ಕೂಡ ನೇಮಿಸಿದ್ರು. ಒಂದ್ 3-4 ದಿನ ಚೆನ್ನಾಗಿ ನಡೀತು. ಆಮೇಲೆ ಮತ್ತೆ ಸ್ವಲ್ಪ ಸಡಿಲ ಆಗಿದೆ. ಮತ್ತೆ ಅದು ನಾವು ಏನು ಪರಿಪೂರ್ಣ ಉದ್ದೇಶ ಇಟ್ಕೊಂಡು ಮಾಡಿದ್ವಿ ಆ ರೀತಿ ನಡಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಜೊತೆಗೆ ಅಲ್ಲಿ ಶೌಚಾಲಯದ ಸಮಸ್ಯೆ ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇನ್ನೊಂದು, ನಾವು ಜನಕ್ಕೆ ಬಸ್ ಸ್ಟಾಪ್ ಬಳಸಿ ಅಂದ ತಕ್ಷಣ ಬಸ್ ಸ್ಟಾಪ್ ಬಳಸೋ ರೀತಿಲಿ ಇರ್ಬೇಕಲ್ಲ. ನಾವ್ ಏನ್ ಹೇಳ್ತೀವಿ, ಕಟ್ಟಡ ಇದೆ ಹೋಗಿ ಅಂತ, ಕಟ್ಟಡದ ಒಳಗ್ ಪೂರಕ ವ್ಯವಸ್ಥೆ ಇರ್ಬೇಕಲ್ಲ. ಆ ನಿಟ್ಟಿನಲ್ಲಿ ಹೋಗಿ ನೋಡಿದಾಗ ಕಸ ದುರ್ವಾಸನೆ ಇತ್ತು. ನಾನು ಸಂಬಂಧಪಟ್ಟವ್ರು ತಿಳಿಸ್ದೆ, ವಾಶ್ ಮಾಡ್ಕೊಡಿ ಅಂತ. ವಾಹನ ಇಲ್ಲ, ಕೆಟ್ಟೋಗಿದೆ, ಅಲ್ಲಿದೆ, ಇರೋದೇ ಒಂದು ವಾಹನ, ಹಂಗೇನೇನೋ ಸಬೂಬ್ ಕೊಟ್ರು. ನಾನು ನೋಡೋ ತನಕ ನೋಡಿ ನಾನೇ ಮನೆಯಿಂದ ನೀರ್ ತಗೊಂಡೋಗಿ ವಾಶ್ ಮಾಡಿ ಎಲ್ಲಾ ಮಾಡ್ದೆ. ಓಕೆ, ಒಂದಿಷ್ಟು ಪರಿಣಾಮ ಆಯ್ತು. ಹಿಂಬದಿಲ್ ಹೋಗಿ ನೋಡ್ತೀನಿ, ಪಕ್ಕದ ಗೋಡೆನೆ ಎಲ್ಲ ಯೂರಿನ್ ಪಾಸ್ ಮಾಡ್ತಾ ಇದಾರೆ. ಏನಾಗ್ತಾ ಇದೆ, ಅದ್ರ ಸ್ಮೆಲ್ಲು ಮಹಿಳೆಯರಿಗಾಗಿರ್ಬೋದು, ನೀಟ್ನೆಸ್ ಬಯಸೋರು ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ಕೇಳಿದಾಗ ಒಂದಷ್ಟು ಆಟೋ ಡ್ರೈವರ್ಗಳು, ಒಂದಿಷ್ಟು ಸಾರ್ವಜನಿಕರು ಏನ್ ಹೇಳಿದ್ರು ಅಂದ್ರೆ, ನೋಡಿ, ಪ್ರವಾಸಿಗರು ಬರ್ತಕ್ಕಂತ ಜಾಗ, ಅಲ್ಲೇ ಎದುರುಗಡೆ ಒಂದು 2 ಹೆಜ್ಜೆ ಮುಂದೆ ಹೋದ್ರೆ ಅರಮನೆ ಇರೋದು, ಕೆಳಗಡೆ ಪಾರ್ಕಿಂಗ್ ಇದೆ, ಆ ಕಡೆ ಎಕ್ಸಿಬಿಷನ್ ಇದೆ. ಬರ್ತಕ್ಕಂಥವ್ರಿಗೆ ಒಂದು ಶೌಚಾಲಯ ಇಲ್ಲ ಅಲ್ಲಿ. ಹೆಂಗಸರಾಗಿರ್ಬೋದು, ಎಲ್ಲಾರ್ಗು ಪಬ್ಲಿಕ್ಗೆ ಒಟ್ಟಿನಲ್ಲಿ ಸಮಸ್ಯೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಗಂಡಸರು ಏನ್ ಮಾಡ್ತಾರೆ, ಬಂದು ಅಲ್ಲಿ ಮನೆಯಲ್ಲಿ ಮಾಡ್ಬಿಡ್ತಾರೆ. ಅದರ ದುಷ್ಪರಿಣಾಮ ಅದನ್ನ ಬಳಕೆಗೆ ಆಗ್ತಾ ಇಲ್ಲ. ಇನ್ನೊಂದು, ನಾನ್ ಮನವಿ ಮಾಡ್ಕೊಳ್ಳೋದು ನಮ್ಮ ಮೈಸೂರು ಮಹಾನಗರ ಪಾಲಿಕೆಗೆ, ನೀವು ಸ್ವಚ್ಛತೆಗೋಸ್ಕರ ಏನೇನೋ ಕ್ರಮ ಕೈಗೊಳ್ತೀರಾ, ಆ ಕನ್ನಡಿ ಹಾಕಿರೋದಿರ್ಬೋದು, ಅದಕ್ಕೆಲ್ಲ ನಾವು ಆಕ್ಷೇಪ ಪಡ್ತಾ ಇಲ್ಲ. ಏನೇ ಪರಿವರ್ತನೆ ತರಕ್ ಒಂದ್ ಹೆಜ್ಜೆ ಹಾಕಿದೀರಾ, ಆದ್ರೆ ಪರಿಣಾಮಕಾರಿ ಆಗ್ಬೇಕು. ಅಲ್ಲಿ ಮಾಡದೇ ಇದ್ರೆ ಇನ್ನೊಂದ್ ಜಾಗದಲ್ಲಿ ಮಾಡ್ತಾರೆ. ಹಾಗಾಗಿ ಶೌಚಾಲಯಗಳನ್ನ ಕಟ್ಟಿ ಮೂತ್ರ ವಿಸರ್ಜನೆಗೆ ಉಚಿತ ಅವಕಾಶ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಆಗಲ್ಲ. ಮತ್ತೆ ಪ್ರವಾಸಿಗರು ಬರೀ ಮೈಸೂರವ್ರು ಬರಲ್ಲ, ವಿದೇಶಿಗರು ಬರ್ತಾರೆ, ನಮ್ಮ ರಾಜ್ಯದವರು ಬರ್ತಾರೆ. ಅವ್ರ ಮುಂದೆ ನಮ್ಮ ಮೈಸೂರಿನ ಘನತೆ ಗೌರವ ಕುಗ್ಬಾರ್ದು. ಅವ್ರು ಏನ್ ನೋಡ್ತಾರೆ ಅಂದ್ರೆ, ಪ್ರಾಕ್ಟಿಕಲ್, ನಾವ್ ಏನೇ ಬಾಯಲ್ಲಿ ಹೇಳಿದ್ರು ಅದೆಲ್ಲ ಅವ್ರು ಪರಿಗಣಿಸೋದು, ವಾಸ್ತವತೆನ ನೋಡ್ತಾರೆ ಅವರು. ಆದ್ರಿಂದ ಅಲ್ಲಿ ಒಂದು ಸಿಂಪಲ್ ಆಗಿ, ಇಲ್ಲ ಅಂದ್ರೆ ಆಟೋಮೊಬೈಲ್ ಶೌಚಾಲಯಗಳನ್ನ ತಂದವ್ರೆ ಬಹಳಷ್ಟು ಕಡೆ ನಾನು ನೋಡಿದೀನಿ. ಒಂದು ಬೆಳಿಗ್ಗೆಯಿಂದ ಒಂದಷ್ಟು ಸೇವೆ ಕೊಡಿ, ಅದು ಇಲ್ಲ ಅಲ್ಲಿ ನಿಲ್ಸಿ, ತಾತ್ಕಾಲಿಕವಾಗಿ ಏನಾದ್ರೂ ಒಂದು ಪರಿಹಾರ, ಶಾಶ್ವತ ಪರಿಹಾರ ಬೇಕು. ಸುಮ್ನೆ ಏನೋ ಒಂದು ಸಮಸ್ಯೆ ಬಂತು, ಅಲ್ಲಿಗೆ ಒಂದು ಕಾಟಾಚಾರಕ್ಕೆ ಒಂದು ತಾತ್ಕಾಲಿಕ ಪರಿಹಾರ ತರೋದು, ತೇಪೆ ಹಚ್ಚೋದು ಅಂತದ್ ಬೇಡ. ಇಲ್ಲ ಅಂದ್ರೆ ಕೆಳಗಡೆ ಮೋರಿ ಇದೆ, ಅಲ್ಲಿ ಎಲ್ಲಾದ್ರೂ ಮಾಡಿ. ಜನಕ್ಕೆ ಇವತ್ತು ನಾವು ಸ್ವಚ್ಛತೆಯ ಬಗ್ಗೆ ಹೇಳೋದು ಎಷ್ಟಿದೆಯೋ, ವ್ಯವಸ್ಥೆ ಮಾಡ್ಕೊಡೋದು ಅಷ್ಟೇ ಪ್ರಾಮುಖ್ಯವಾಗಿರುವಂತ ವಿಚಾರ. ಹಾಗಾಗಿ ವ್ಯವಸ್ಥೆ ಮಾಡಿ ನಂತರ ಅವ್ರಿಗೆ ಹೇಳುವಂತ ಕೆಲಸ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಹಾಗಾದ್ರೆ ನಿಮ್ಮ ಈ ಸಮಾಜ ಪ್ರೇಮದ ಹಿಂದೆ ಇರೋ ಕಾರಣ ಏನು? ನೋಡಿ, ಇವತ್ತು ಇದಕ್ಕೆ ಹೇಳ್ಬೇಕು ಅಂದ್ರೆ ಹಿನ್ನೆಲೆ ಹೇಳ್ತೀನಿ. ನಾವು ಓದಿದಂತಹ ಶಾಲೆಗಳಲ್ಲಿ ನಮ್ ಕೈ ಕೆಲಸ ಮಾಡಿಸ್ತಾ ಇದ್ರು. ನಮ್ಮ ಶಾಲೆ ಇದು, ನಮ್ ಶಾಲೆ. ನಾವು ಕಸ ಗುಡಿಸೋದು, ಅರೇಂಜ್ಮೆಂಟ್ ಮಾಡೋದು, ಬೋರ್ಡ್ ಅಲ್ಲಿ ಡೇಟ್ ಬರೆಯೋದು, ಇವೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ವಿ. ಇವತ್ತು ಏನಾಗಿದೆ ಅಂದ್ರೆ, ಪುಸ್ತಕದ ಜ್ಞಾನ ಅಷ್ಟೇ ಬಿಟ್ರೆ ಪ್ರಾಕ್ಟಿಕಲ್ ಆಗಿ ನಾವು ಒಂದು ಕ್ರಿಯೆ ಮಾಡಿಸ್ತಾ ಇಲ್ಲ ಮಕ್ಕಳಲ್ಲಿ. ನಾವು ಅದನ್ನ ಸ್ವತಃ ಮಾಡ್ತಿದ್ರಿಂದ ಸಮಾಜದ ಮೇಲೆ ನಾವು, ಇನ್ನೊಂದು, ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ ನಮ್ಮ ಗುರುಗಳು ಬಹಳ ಒಂದು ಇಂಪ್ಯಾಕ್ಟ್ ಆಗೋ ತರ ಹೇಳಿದ್ರು. ಸಮಾಜ ನಮ್ಗೆ ಏನ್ ಕೊಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತೀವಿ ಹೊರತು ಸಮಾಜಕ್ಕೆ ನಾವೇನ್ ಮಾಡ್ತಾ ಇದೀವಿ ಅನ್ನೋದು ಮುಖ್ಯವಾಗಿರೋದು. ನೀವು ಮಾಡ್ಬೇಕು ಮಕ್ಕಳ ಅಂದಾಗ, ಎಲ್ಲರೂ ಬಯಸ್ತಾ ಇದಾರೆ, ನಾನು ಅದಾಗ್ಬೇಕು ಇದಾಗ್ಬೇಕು, ಆ ನಿಟ್ಟಿನಲ್ಲಿ ಮಾಡೋ ಅಂತದ್ ಬೇಕಲ್ಲ. IAS ಆಗ್ಬೇಕು ಅಂದ ತಕ್ಷಣ ಅಲ್ಲಿ ನಾನು ಏನು ಓದಲ್ಲ, ಪರೀಕ್ಷೆಗೆ ಸಿದ್ಧತೆ ನಡೆಸಲ್ಲ ಅಂದ್ರೆ ಆ ಸ್ಥಾನ ಸಿಗಲ್ಲ. ಅದರದೇ ಆದಂತ ಒಂದು, ಹಾಗಾಗಿ ಸಾಮಾಜಿಕ ಕಳಕಳಿ ನನ್ನಲ್ಲಿ ಇದೆ. ಕಾರ್ಯರೂಪದಲ್ಲಿ ಏನಿದೆ ಅಂತ ಪ್ರಶ್ನೆ ಮಾಡಿದಾಗ ಪ್ರಯತ್ನಗಳೇ ಬೇಕಾಗಿರೋದು. ಆ ಪ್ರಯತ್ನ ನಾನು ಮಾಡಿದ್ದೀನಿ. ಸುಧಾರಣೆ ತರೋಕೆ ನನ್ನ ಕೈಲಾದಷ್ಟು, ನನ್ನ ಶಕ್ತಿ ಮೀರ್ ಮಾಡಕ್ಕಂತೂ ಆಗಲ್ಲ. ಯಾಕಂದ್ರೆ ಅಧಿಕಾರ ಅನ್ನೋದು ಒಂದಿದೆ.
ನನ್ನ ವ್ಯಾಪ್ತಿಯಲ್ಲಿ ಒಬ್ಬ ಸಾರ್ವಜನಿಕನಾಗಿ, ಒಬ್ಬ ಸಮಾಜ ಸೇವಕನಾಗಿ, ಸಾಮಾಜಿಕ ಹೋರಾಟಗಾರನಾಗಿ ನನ್ನ ಚೌಕಟ್ಟಲ್ಲಿ, ನನ್ನ ವ್ಯಾಪ್ತಿಯಲ್ಲಿ ಏನ್ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ. ಮಾಡುವಂತ ಆಸಕ್ತಿ ಇವಾಗ್ಲೂ ಇದೆ, ಮುಂದೇನೂ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ, ಎಲ್ಲವೂ ವ್ಯವಸ್ಥೆನೆ ಮಾಡುತ್ತೆ, ವ್ಯವಸ್ಥೆನೆ ಮಾಡ್ಬೇಕು ಅಂತ ಬಯಸ್ಬೇಡಿ. ನೋಡಿ, ಕೈ ಕೈ ಸೇರಿದ್ರೇನೆ ಚಪ್ಪಾಳೆ, ಹನಿ ಹನಿ ಗೂಡಿದ್ರೇನೆ ಹಳ್ಳ. ನಮ್ಮ ಸಾರ್ವಜನಿಕ ಜವಾಬ್ದಾರಿನೂ ನಾವು ಅರ್ಥಕೋಬೇಕು. ನಾಗರಿಕ ಪ್ರಜ್ಞೆ ಅಂತೀವಿ. ನಾವು ವಿದೇಶಕ್ಕೆ ಹೋದಾಗ ಒಂದು ಚಿಂಗ ಮುಗಿಯಕ್ಕೂ ಅಥವಾ ರಸ್ತೆಯಲ್ಲಿ ಉಗಿದೇ ಇರುವಂತ ವ್ಯವಸ್ಥೆ ಇದೆ. ನಾವ್ ಯಾಕೆ ಎಲ್ಲಿ ತನಕ ರೀಲ್ ನೋಡ್ಕೊಂಡು ನಾವೇ ಕಾಮೆಂಟ್ ಮಾಡ್ಕೊಂಡು ದೇಶದ ಪರ ದೇಶದ ವಿರುದ್ಧ? ವಾಸ್ತವ ಬೇಕು. ನಾವು ದೇಶದ ಬಗ್ಗೆ ಗುಣಗಾನ ಮಾಡೋದ್ರಿಂದ ಮಂತ್ರಕ್ಕೆ ಮಾವಿನಕಾಯಿ ಅಂದಿಗೂ ಉದ್ರಕ್ ಸಾಧ್ಯನೂ ಇಲ್ಲ. ಪ್ರಯತ್ನಗಳು, ಪ್ರಾಕ್ಟಿಕಲ್ ವರ್ಕ್. ಹಾಗಾಗಿ ನಾವು ದೇಶದ ಪ್ರತಿ ಗೀತೆಗಳನ್ನ ಹಾಡೋದಾಗಿರ್ಬೋದು, ಅದು ಒಂದ್ ಸೈಡ್ ಅಲ್ಲಿ ಇಡಿ. ವಾಸ್ತವಿಕತೆ ಅಂದ್ರೆ ನಾವು ಎಲ್ಲೆಂದ್ರಲ್ಲಿ ಕಸ ಹಾಕ್ಬಾರ್ದು, ಎಲ್ಲೆಂದ್ರಲ್ಲಿ ಗಲೀಜ್ ಮಾಡಬಾರ್ದು. ಯಾಕಂದ್ರೆ ಇವೆಲ್ಲ ನಮ್ಮ ನಾಗರಿಕ ಪ್ರಜ್ಞೆಯಲ್ಲಿ ಬರ್ತಕ್ಕಂತ ವಿಚಾರ. ಈ ನಿಟ್ಟಿನಲ್ಲಿ ನನಗೆ ಒಂದಷ್ಟು ಮಾಧ್ಯಮದವರು, ನೀವು ಸಹಿತ ಈ ವಿಚಾರನ ಜನಕ್ಕೆ ಮುಟ್ಬೇಕು ಅಂದ್ರೆ ನಂದು ಬರೀ ಧ್ವನಿ, ನಿಮ್ದು ಮಾಧ್ಯಮ. ಅದೇ ಅದು ವಿಚಾರವಂತರಿಗೆ ವಿಚಾರ ಮುಟ್ಟಿದ್ರೇನೆ ಏನಾದ್ರೂ ಪರಿವರ್ತನೆ ಆಗಕ್ ಸಾಧ್ಯ. ಕಡೆಯದಾಗಿ ನಾನು ಮನವಿ ಮಾಡ್ಕೊಳ್ಳೋದು ಮೈಸೂರು ಮಹಾನಗರ ಪಾಲಿಕೆಯವರಿಗೆ, ನನಗೆ ಅಲ್ಲ, ನನ್ನಂತವರು ಎಷ್ಟೋ ಜನ ಇದ್ದಾರೆ ಎಲೆಮೆರೆಗೆ, ನಮ್ಮಂತವ್ರಿಗೆ ಪರಿಗಣನೆ ತಗೊಂಡ್ರೆ ನಾವು ಸಮಾಜ ಪರಿವರ್ತನೆಯಲ್ಲಿ ನಿಮ್ಗೆ ಸಹಕಾರ ಕೊಡ್ತಾ ಇರೋದು. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಅದು. ನಾವು ಅದನ್ನ ಹೊಣೆಗಾರಿಕೆ ತಗೊಂಡು ನಾವು ಮಾಡ್ತಾ ಇರೋದ್ರಿಂದ ಎಲ್ಲಾದ್ರೂ ನಾವು ಈ ತರ ಸಮಸ್ಯೆ ಇದೆ ಅಂದ್ರೆ ದಯವಿಟ್ಟು ಸ್ಪಂದಿಸಿ. ಬರೀ ನಾವು ಸಮಸ್ಯೆನ ತೋರಿಸ್ತಾ ಇಲ್ಲ, ಸುಧಾರಣೆಯ ಒಂದು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಯಾರು ಅದನ್ನ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಬೆಂಬಲಿಸೋದು ನಿಮ್ಮ ಒಂದು ಕರ್ತವ್ಯ, ನಿಮ್ಮ ಒಂದು ಜವಾಬ್ದಾರಿ. ಅದನ್ನ ಮಾಡಿ. ಮತ್ತೆ ನಾಗರಿಕರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮನೆಯಿಂದ ಕಸ ಹೋದ್ರೆ ಸಾಕು, ನನ್ನ ಸಮಸ್ಯೆ ಬಗೆಹರಿದ್ರೆ ಸಾಕು ಅನ್ನೋ ಸ್ವಾರ್ಥ ಬಿಡಿ. ಒಂದು ಒಳ್ಳೆ ವ್ಯವಸ್ಥೆ ಬೇಕು ಅಂತ ಬಯಸಿದ್ರೆ ಆ ವ್ಯವಸ್ಥೆಯಲ್ಲಿ ನಾನು ಒಂದು ಭಾಗಿ, ನಾನು ಅದನ್ನ ಪಾಲಿಸ್ಬೇಕಾಗಿರೋನು. ಒಳ್ಳೆ ಆಫೀಸರ್ಗಳನ್ನೇ ಅವರ ಜವಾಬ್ದಾರಿ ಮರೆತು ಕಸ ಹಾಕೋದನ್ನ ನಾನು ನೋಡಿದ್ದೀನಿ. ಎಲ್ಲಾದ್ನೂ ಹೇಳ್ಬಹುದು, ಎಲ್ಲಾ ತಪ್ಪನ್ನ ಎತ್ತಿ ಸಮಾಜದಲ್ಲಿ ತೋರಿಸ್ಬೋದು, ಅದರಿಂದ ಏನು ಪ್ರಯೋಜನ ಇಲ್ಲ. ಪರಿವರ್ತನೆ ನಾವು ಆಗ್ಬೇಕು ಮೊದಲು. ಹಾಗಾಗಿ ನಾವು ಎಲ್ಲೆಂದರಲ್ಲಿ ಕಸ ಹಾಕೋದು, ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡೋದು, ಇಂತಹ ಒಂದು. ಮತ್ತೆ ಇನ್ನೊಂದು ಬಹಳ ಗಂಭೀರ ಸಮಸ್ಯೆ ಏನಪ್ಪಾ ಅಂದ್ರೆ, ವಾಹನ ಚಲಾಯಿಸುವಾಗ ಸಿಗರೇಟ್ ಸೇತೀವಿ, ಬೆಂಕಿ ಕಿಡಿ ಆರ್ಸಲ್ಲ, ಎಸಿತೀವಿ, ಅದ್ರ ಆಶ್ ಇನ್ನೊಬ್ರು ಕಣ್ಣಿಗಾರ. ಇಂಥ ಸಣ್ಣದು ತಪ್ಪು ನಾವು ಮಾಡ್ಬೇಕು ಅಂತ ಉದ್ದೇಶ ಅಲ್ಲ, ಅದರಿಂದ ಅನಾಹುತನೇ ಆಗಿರೋದು. ಎಲ್ಲೋ ಕಸದ ಕಡೆ ಮೊನ್ನೆ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ನೋಡಿದ್ರೆ ಬೆಂಕಿ ಎತ್ಕೊಬಿಟ್ಟಿದೆ. ಇದು ಇನ್ನೊಂದ್ ತರದ ರೂಪ ಪಡೀತದೆ. ಇಂಥದ್ದೆಲ್ಲ ತಪ್ಪು ಮಾಡಬಾರ್ದು, ನಾವು ಸಹಿತ ಮಾಡಬಾರ್ದು, ನೀವು ಸಹಿತ ಯಾರು ಮಾಡಬಾರ್ದು ಅಂತ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು.